ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನೀವು ಬರೆಯುವಂತಹ ಸರಿಯಾದ ಉತ್ತರಕ್ಕೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, 3, 1, 0 ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ನೀವು ಬರೀಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 33,310. ನೆಕ್ಸ್ಟ್ ನೋಡಿ, ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಬರೆದಾಗಲೂ ಸಹ ಬದಲಾಗದ ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 101. ಇಲ್ಲಿ ಬಲದಿಂದ ಎಡಕ್ಕೆ ಹಾಗೂ ಎಡದಿಂದ ಬಲಕ್ಕೆ ಬರುವಂತಹ ಸಂಖ್ಯೆ ಅಂತಂದರೆ ಆಪ್ಷನ್ ಬಿ ಮತ್ತು ಡಿ ಅಲ್ವಾ ಮಕ್ಕಳ. ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಬಿ ಅಲ್ವಾ, 101. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಇದು ಕೆಪ್ರೇಕರ್ ಮ್ಯಾಜಿಕ್ ಸಂಖ್ಯೆಯಾಗಿದೆ. ಇದು ಬದಲಾಗದೇ ಇಲ್ಲ ಅಲ್ವಾ ಮಕ್ಕಳ. ಆನ್ಸರ್ ಯಾವಾಗಲೂ ಸೇಮ್ ಇರುತ್ತೆ. ಆದ್ದರಿಂದ ಆಯ್ಕೆ ಸಿ, 6174. ಇದು ಕೆಪ್ರಿಕರ್ ಅವರ ಮ್ಯಾಜಿಕ್ ಸಂಖ್ಯೆ. ಪ್ರಶ್ನೆ 4 ನೋಡಿ, ಪ್ಯಾಲೆಂಡ್ರೋಮ್ ಸಂಖ್ಯೆಗಳ ಅತಿ ಮುಖ್ಯ ಗುಣಲಕ್ಷಣ ಯಾವುದು ಮಕ್ಕಳ? ಸರಿಯಾದ ಉತ್ತರ ಆಯ್ಕೆ ಬಿ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಓದಿದಾಗ ಒಂದೇ ಇರುತ್ತದೆ ಅಲ್ವಾ. ನಾವು ಪ್ರಶ್ನೆ 2ರಲ್ಲಿ ನೋಡಿದ್ವಲ್ಲ, 101 ಹಾಗೂ 909 ಅದೇ ರೀತಿಯಾಗಿ ಬರುತ್ತೆ ಮಕ್ಕಳ. ಎಲ್ಲ ಪಾಲಿಡ್ರಾಮ್ ನಂಬರ್ ಸಹ ಅದೇ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಪ್ರಶ್ನೆ 5, 21 ಎಂದು ಕರೆಯಲ್ಪಡುವ ಪ್ರಸಿದ್ಧ ಆಟದಲ್ಲಿ ಗೆಲ್ಲುವ ಸಂಖ್ಯೆ ಯಾವುದು ಮಕ್ಕಳ? ಸರಿಯಾದ ಉತ್ತರ ಆಯ್ಕೆ ಬಿ, 21. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲೂ ಸಹ 5 ಪ್ರಶ್ನೆ ಇರುತ್ತೆ. ನೀವು ಸರಿಯಾದ ಉತ್ತರ ಬರಿತಾ ಹೋದರೆ ಒಂದೊಂದು ಅಂಕ ನಿಮ್ಮನ್ನು ಹಿಂಬಾಲಿಸ್ತಾ ಬರುತ್ತೆ ಮಕ್ಕಳ. ಒಟ್ಟು 5 ಪ್ರಶ್ನೆ, 5 ಅಂಕಗಳು ಗಳಿಸುವಂತಹ ಚಾನ್ಸು ನಿಮಗಿರುತ್ತೆ. ಪ್ರಶ್ನೆ 6ನ್ನು ನೋಡಿ, ಸಂಗತಿಗಳು, ಅಳತೆಗಳು, ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುವರು. ಏನು ಮಕ್ಕಳ? ಸರಿಯಾದ ಉತ್ತರ ದತ್ತಾಂಶ. ಸಂಗತಿಗಳು, ಅಳತೆಗಳು, ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ದತ್ತಾಂಶ ಎನ್ನುವರು ಅಲ್ವಾ. ನೆಕ್ಸ್ಟು ಪ್ರಶ್ನೆ 7, ಈ ತಾಳೆ ಗುರುತು ಸಿ ಸೂಚಿಸುವ ಸಂಖ್ಯೆ ಡ್ಯಾಶ್ ಆಗಿದೆ. ಯಾವುದು ಮಕ್ಕಳ? ಯಾವ ಸಂಖ್ಯೆ ಅದು? 6 ಅಲ್ವಾ. 1, 2, 3, 4 ಉದ್ದಗೆರೆನ ಒಂದು ಸೀಳಿದ್ರೆ ಅದು 6 ಸಂಖ್ಯೆ ಆಗುತ್ತೆ, 5 ಸಂಖ್ಯೆ ಆಗುತ್ತೆ. ಆಮೇಲೆ ಪಕ್ಕದಲ್ಲಿ 1 ಇರೋದ್ರಿಂದ ಅದು ಸೇರಿ ಒಟ್ಟು 6 ಸಂಖ್ಯೆಗಳು, 6 ನಂಬರ್ಸ್. ಕರೆಕ್ಟ್ ಅಲ್ವಾ. ಈ ತಾಳೆಯ ಗುರುತು ಸಿ ಸೂಚಿಸುವಂತಹ ಸಂಖ್ಯೆ 6 ಆಗಿದೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 8, ಡ್ಯಾಶ್ ಯು ಕಂಬ ಸಾಲುಗಳಲ್ಲಿ ದತ್ತಾಂಶಗಳನ್ನು ವ್ಯಕ್ತಪಡಿಸುವ ನಕ್ಷೆಯ ವಿಧಾನವಾಗಿದೆ. ಯಾವುದು ಮಕ್ಕಳ? ಸ್ತಂಭ ನಕ್ಷೆ. ಓಕೆನಾ. ಸ್ತಂಭ ನಕ್ಷೆಯು ಕಂಬ ಸಾಲುಗಳಲ್ಲಿ ದತ್ತಾಂಶಗಳನ್ನು ವ್ಯಕ್ತಪಡಿಸುವ ನಕ್ಷೆಯ ವಿಧವಾಗಿದೆ. ಪ್ರಶ್ನೆ 9 ನೋಡಿ, ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಡ್ಯಾಶ್ ಎನ್ನುವರು. ಏನಂತಾರೆ ಮಕ್ಕಳ? ಆವೃತ್ತಿ. ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಆವೃತ್ತಿ ಎನ್ನುವರು. ನೆಕ್ಸ್ಟು ಪ್ರಶ್ನೆ 10, ಡ್ಯಾಶ್ ನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ. ಯಾವುದು ಮಕ್ಕಳ? ಚಿತ್ರನಕ್ಷೆ ಅಲ್ವಾ. ಚಿತ್ರನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಓಕೆ. ಪ್ರಶ್ನೆ 11 ನೋಡಿ, 1, 2, 7, 9, 4 ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ 5 ಅಂಕಿಯ ಸಂಖ್ಯೆಯನ್ನು ಬರೆಯಿರಿ. ಯಾವುದಾಗುತ್ತೆ ಮಕ್ಕಳ? ನೀವು ಯಾವ ರೀತಿ ಬರೀಬೇಕು? ಇದನ್ನು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ ಅಲ್ವಾ. ಅತಿ ದೊಡ್ಡ ಅಂಕಿ ಬರಿಬೇಕು. ಅದಕ್ಕೆ ನೀವು ಇಲ್ಲಿರುವಂತಹ ನಂಬರ್ಸನ್ನು ಅಸೆಂಡಿಂಗ್ ಆರ್ಡರಿಂದ ಡಿಸೆಂಡಿಂಗ್ ಆರ್ಡರ್ಗೆ ಇಳಿಸ್ತಾ ಬರಬೇಕು. ಹೇಗೆ ಬರಿಬೇಕು?
9, 7, 4, 2, 1. ಕರೆಕ್ಟ್ ಅಲ್ವಾ? ಅಸೆಂಡಿಂಗಿಂದ ಡಿಸೆಂಡಿಂಗ್ ಬಂತು ಅಂದರೆ ಅದೇ ನಿಮಗೆ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಇವಾಗ ಸರಿಯಾದ ಉತ್ತರ ಏನು? 97,421. 9, 7, 4, 2, 1. ರೈಟ್? ನೆಕ್ಸ್ಟ್ ಪ್ರಶ್ನೆ 12 ನೋಡಿ. 4 ಅಂಕಿಗಳ ಅತಿ ಚಿಕ್ಕ ಪಾಲಿಂಡ್ರಾಮಿಕ್ ಸಂಖ್ಯೆಯನ್ನು ಬರೆಯಿರಿ. ಯಾವುದು ಮಕ್ಕಳ? 4 ಅಂಕಿಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 1001 ಇದೆ ಪಾಲಿಂಡ್ರಾಮಿಕಲ್ಲಿ ಬರುವಂತಹ ಅತಿ ಚಿಕ್ಕ ಸಂಖ್ಯೆ. ನೆಕ್ಸ್ಟ್ ಪ್ರಶ್ನೆ 13. 13 ಈ ಆವೃತ್ತಿಯನ್ನು ತಾಳೆ ಗುರುತುಗಳಲ್ಲಿ ಪ್ರತಿನಿಧಿಸಿರಿ. ಯಾವುದು ಮಕ್ಕಳ ತಾಳೆ ಗುರುತು? ನೋಡಿ ಇಲ್ಲಿ 1, 2, 3, 4 4 ಉದ್ದ ಗೆರೆಗಳನ್ನು ಹಾಕಿ ಒಂದು ಗೆರೆಯಿಂದ ಅದನ್ನು ಸ್ಕ್ರ್ಯಾಚ್ ಮಾಡಿರೋ ಥರ ರೀತಿ ಮಾಡಿದ್ರೆ ಅಡ್ಡ ಗೆರೆಯನ್ನು ಎಳೆದ್ರೆ ಏನಾಗುತ್ತೆ? ಅದು ಒಟ್ಟು 5 ಆಗುತ್ತೆ. ಆ ಸಂಖ್ಯೆ 5 ಅಲ್ವಾ? 13 ಬರಿಬೇಕಂದ್ರೆ ಅದೇ ರೀತಿಯಾಗಿ ಮತ್ತೊಂದು ನೀವು ರಚನೆ ಮಾಡಬೇಕಾಗತ್ತೆ. ಅದರ ಪಕ್ಕದಲ್ಲಿ 3 ಅಂಕಿಗಳಂದರೆ 3 ಕಂಬಗಳನ್ನು ಬರೆದಾಗ ಅದು 13 ಆಗುತ್ತೆ ಅಲ್ವಾ ಮಕ್ಕಳ? ಈ ರೀತಿಯಾಗಿ ನೀವು ತಾಳೆ ಗುರುತನ್ನು ಮಾಡಿ 13 ಅಂಕಿಯನ್ನು ತೋರಿಸುವಂಥದ್ದು. ಓಕೆನಾ? ನೆಕ್ಸ್ಟು ಪ್ರಶ್ನೆ 14 ನೋಡ್ತಾ ಹೋಗೋಣ. ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆ ಇರುತ್ತೆ ಮಕ್ಕಳ. ತಲಾ 2 ಅಂಕ ಸಿಗುತ್ತೆ. ಅದು ನೀವು ಕಂಪ್ಲೀಟ್ ಆನ್ಸರ್ ಬರೆದಾಗ ಮಾತ್ರ. ಅರ್ಥ ಆಯ್ತಲ್ಲ? ಪ್ರಶ್ನೆ 14ರಲ್ಲಿ ನೋಡಿ. ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಥವಾ ಗುರುತು ಮಾಡಿ. ಇದಕ್ಕೆ ನೀವು ಯಾವುದಾದ್ರು ಕಲರ್ ಪೆನ್ಸಿಲ್ ಆಗಲಿ ಕ್ರಯಾನ್ಸ್ ಆಗಲಿ ತೊಗೊಂಡು ಹೋಗಬೇಕು. ಯಾವುದು ಸೂಪರ್ ಸೆಲ್ ಆಗಿರುತ್ತೋ ಅದಕ್ಕೆ ಬಣ್ಣವನ್ನು ತುಂಬಬೇಕು. ರೂಲ್ಸ್ ಏನು ಮಕ್ಕಳ? ಸೂಪರ್ ಸೆಲ್ಗೆ ಯಾವುದೇ ಅಂಕಿ ಇದ್ರೂ ಅದರ ಎಡ ಅಥವಾ ಬಲಭಾಗದಲ್ಲಿ ಇರುವಂತಹ ಅಂಕಿಗಳಿಗಿಂತ ಹೆಚ್ಚಿನ ಅಂಕಿ ಸೂಪರ್ ಸೆಲ್ಲಲ್ಲಿ ಇರಬೇಕು. ಅರ್ಥ ಆಯ್ತಲ್ವಾ? ನೋಡಿ, ಮೊದಲನೇದಾಗಿ 596 ಇದಕ್ಕೆ ಬಣ್ಣವನ್ನು ಕೊಟ್ಟಿರೋದ್ರಿಂದ ಇದು ಸೂಪರ್ ಸೆಲ್ ಆಗಿದೆ. ಯಾಕೆ ನೋಡಿ, 451 596ಕ್ಕಿಂತ ಚಿಕ್ಕದು ಅಲ್ವಾ? ನೆಕ್ಸ್ಟು 265ನ ತಗೊಂಡ್ರೆ ಬಲಭಾಗದಲ್ಲಿ 104 ಇದೆ, ಎಡಭಾಗದಲ್ಲಿ 451 ಇದೆ. ಸೊ ಇದು ಸೂಪರ್ ಸೆಲ್ ಆಗೋದಿಲ್ಲ ಅಲ್ವಾ? ಆಮೇಲೆ 104 ತಗೊಂಡ್ರೆ ಬಲಭಾಗದಲ್ಲಿ 105 ಇದೆ, ಎಡಭಾಗದಲ್ಲಿ 265. ಹೆಚ್ಚಿನ ಸಂಖ್ಯೆ ಯಾವ್ದು ಬಂತು? 265 ಬಂತು. ಮಧ್ಯಭಾಗದಲ್ಲಿರುವಂಥದ್ದು ಸೂಪರ್ ಸೆಲ್ ಆಗೋದಿಲ್ಲ. ಅದೇ ರೀತಿಯಾಗಿ ಕೊನೆಯದಾಗಿ 109 ಬಲಭಾಗದಲ್ಲಿ 108 ಇದೆ, ಎಡಭಾಗದಲ್ಲಿ 107 ಇದೆ. ಸೊ ಮಧ್ಯದಲ್ಲಿರುವಂತಹ 109 ಇದು ಸೂಪರ್ ಸೆಲ್ ಮಕ್ಕಳ. ಅದು ಹೆಚ್ಚಿನ ಅಂಕಿಯನ್ನು ಹೊಂದಿರೋದ್ರಿಂದ ಅದನ್ನು ಸೂಪರ್ ಸೆಲ್ ಅಂತ ಕರಿತೀವಿ ಅಲ್ವಾ? ಕೊನೆಯದಾಗಿ 210 ಇದೆ, ಎಡಭಾಗದಲ್ಲಿ ಇರುವಂತಹ ನಂಬರು 108 ಇದೆ, ಬಲಭಾಗದಲ್ಲಿ ಕಡಿಮೆ ನಂಬರ್ ಇರ್ಬೋದು ಅಲ್ವಾ? ಅದಕ್ಕಾಗಿ ನಾವು ಕೊನೆಯ ನಂಬರ್ನ ಯಾವಾಗಲೂ ಸೂಪರ್ ಸೆಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಈಗ ನಿಮಗೆ ಪ್ರಶ್ನೆ 14ರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ 596, 109 ಹಾಗೂ 210 ಈ ಮೂರೂ ಸಹ ಸೂಪರ್ ಸೆಲ್ ಆಗಿ ನೀವು ಕಲರಿಂಗ್ನ ಮಾಡಬೇಕು. ಅರ್ಥ ಆಯ್ತಲ್ವಾ? ಪ್ರಶ್ನೆ 15ನ ನೋಡಿ. ಒಂದು ಆಸ್ಪತ್ರೆಯಲ್ಲಿ ಒಂದು ನಿರ್ದಿಷ್ಟ ದಿನ ಜನಿಸಿದ ನವಜಾತ ಶಿಶುಗಳ ತೂಕ ಅಂದರೆ ಕೆಜಿಗಳಲ್ಲಿ ಮಾಹಿತಿಯನ್ನು ಈ ಕೆಳಗಿನಂತೆ ಸಂಗ್ರಹಿಸಲಾಗಿದೆ. ಓಕೆ. ಅಂಕಿಗಳನ್ನ ನೋಡಿ. 2.4, 2.9, 2.7, 2.8, 2.5, 3.1, 2.8, 2.9, 2.5, 3.0, 2.5, 2.6, 2.0, 2.1 ಹಾಗೂ ಕೊನೆಯದಾಗಿ 2.2. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಇಲ್ಲಿ 2 ಪ್ರಶ್ನೆಗಳಿದೆ ನೋಡಿ ಮಕ್ಕಳ. ಮೊದಲನೇ ಪ್ರಶ್ನೆ ಏನು? ಈ ದತ್ತಾಂಶಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಎರಡನೇದಾಗಿ ಗರಿಷ್ಠ ತೂಕ ಎಷ್ಟು? ಎರಡೂ ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿದೆ. ಉತ್ತರವನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆಗೆ ಇಳಿಕೆಯ ಕ್ರಮ ಅಂದರೆ ನಾವು ಇಂಗ್ಲೀಷಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ 3.1, 3.0, 2.9, 2.9, 2.8, 2.8, 2.7, 2.6, 2.5, 2.5, 2.5, 2.5, 2.4, 2.2, 2.1 ಹಾಗೂ 2.0. ಇಲ್ಲಿ ಸೇಮ್ ನಂಬರ್ ರಿಪೀಟ್ ಆಗಿದ್ರೆ ಪಕ್ಕ ಪಕ್ಕ ಬರ್ಕೊಂಡು ಹೋಗಬೇಕು ಮಕ್ಕಳ. ಅರ್ಥ ಆಯ್ತಲ್ವಾ? ಹಾಗೆ ಎರಡನೇ ಪ್ರಶ್ನೆ ಏನಾಗಿತ್ತು? ಇದರಲ್ಲಿ
ಅತಿ ಹೆಚ್ಚಿನ ತೂಕ ಯಾವುದು ಅಂತ ಆಗಿತ್ತಲ್ವಾ? ಅದಕ್ಕೆ ಸರಿಯಾದ ಉತ್ತರ 3.1. ಇದು ಅತಿ ಹೆಚ್ಚಿನ ತೂಕ. ನೆಕ್ಸ್ಟ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 3 ಅಂಕ ಸಿಗುತ್ತೆ ಮಕ್ಕಳ. ನೀವು ಸರಿಯಾಗಿ ಉತ್ತರವನ್ನು ಬರೆದ್ರೆ ಮಾತ್ರ. ಅರ್ಥ ಆಯ್ತಾ? ಪ್ರಶ್ನೆ 16ರಲ್ಲಿ ಮಾನಸ, ರೀಟಾ, ಪವನ್ ಹಾಗೂ ಧನುಷ್ ಎಂಬ 4 ಮಕ್ಕಳು ಕ್ರಮವಾಗಿ 500 ರೂಪಾಯಿ, 800 ರೂಪಾಯಿ, 400 ರೂಪಾಯಿ ಹಾಗೂ 300 ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡರು. ಈ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಉತ್ತರವನ್ನು ನೋಡೋಣ. ಉತ್ತರ ನೋಡಿ ಮಕ್ಕಳ, ಕೆಳಗಡೆ ಕೊಟ್ಟಿರುವಂಥದ್ದು ಅವರ ಹೆಸರುಗಳು, ಎಡಭಾಗದಲ್ಲಿ ಕೊಟ್ಟಿರುವಂಥದ್ದು ಅವರು ಪುಸ್ತಕವನ್ನು ಪರ್ಚೇಸ್ ಮಾಡಿದಾರಲ್ವಾ ಅದರ ಮೊತ್ತವನ್ನು ಕೊಟ್ಟಿದ್ದಾರೆ. ಯಾರು ಎಷ್ಟು ರೂಪಾಯಿಗೆ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಗ್ರಾಫ್ ಶೀಟ್ ಇಸ್ಕೊಂಡು ನೀಟಾಗಿ ಡ್ರಾ ಮಾಡಿ ಪೆನ್ಸಿಲ್ಲು, ಸ್ಕೇಲು ಎಲ್ಲ ಯೂಸ್ ಮಾಡಿ ಬರೆಯುವಂಥದ್ದು. ಇಲ್ಲಿ ನೋಡಿ 0ಇಂದ ಸ್ಟಾರ್ಟ್ ಆಗಿದೆ, 100, 200, 300 ಅದೇ ರೀತಿ 900 ತನಕನೂ ಕೊಟ್ಟಿದ್ದಾರೆ. ಕೆಳಗಡೆ ಮಾನಸ, ರೀಟಾ, ಪವನ್ ಹಾಗೂ ಧನುಷ್ ಅಂತ ಕೊಟ್ಟಿದ್ದಾರೆ. ಅವರು ಎಷ್ಟೆಷ್ಟು ದುಡ್ಡಿಗೆ ಪರ್ಚೇಸ್ ಮಾಡಿದ್ದಾರೋ ಅಲ್ಲಿ ತನಕ ಒಂದು ನೀಳವಾದ ಗೆರೆಯನ್ನು ಎಳೆದು ನೀವು ಸ್ತಂಭ ನಕ್ಷೆಯನ್ನು ರಚನೆ ಮಾಡಬೇಕು ಮಕ್ಕಳ. ಕಲರ್ ಬೇಕಾದ್ರೆ ತುಂಬೋದು, ಹಾಗೇನಾದರೂ ಬಿಡ್ಬೋದು. ನಿಮ್ಮ ಟೈಮ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಟೈಮ್ ಕಡಿಮೆ ಇತ್ತು ಅಂದರೆ ನೀವು ಜಸ್ಟ್ ಹಾಗೆ ಡ್ರಾ ಮಾಡಿ ಬಿಡಿ. ಟೈಮ್ ಹೆಚ್ಚಾಗಿತ್ತು ಅಂತಂದರೆ ಅದನ್ನು ಬೇಕಾದ್ರೆ ನೀವು ಕಲರ್ ಮಾಡಿನೂ ತೋರಿಸ್ಬೋದು. ಅರ್ಥ ಆಯ್ತಲ್ವಾ? ತುಂಬ ಈಸಿ ಇದೆ ಮಕ್ಕಳ ಕ್ವಶನ್ ಪೇಪರು. ನೀಟಾಗಿ ಅಭ್ಯಾಸ ಮಾಡಿದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಅಂತಹ ಅವಕಾಶ ಇದೆ. ಓಕೆನಾ ಮಕ್ಕಳ? ಇಲ್ಲಿಗೆ 6ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.